Namaste dear students. In my previous video we discussed about heat, temperature and measurement of heat, and one more important concept, that is absolute scale. Okay, and in today's session we shall start with a new concept, and that is thermal expansion. Thermal expansion. Therm ಅಂತಂದ್ರೆ ಏನು? ಹೀಟ್, ಟೆಂಪರೇಚರ್ ಆ್ಯಂಡ್ ಎಕ್ಸ್ಪಾನ್ಷನ್ ಅಂತಂದ್ರೆ ಏನು? ಯಾವುದೇ ಒಂದು ಆಬ್ಜೆಕ್ಟಿನ ಬಾಡಿಯ ಸೈಜ್ ಇನ್ಕ್ರೀಸ್ ಆಗೋದಕ್ಕೆ ನಾವೇನಂತ ಕರಿತೀವಿ? ಎಕ್ಸ್ಪಾನ್ಷನ್ ಅಂತ ಕರಿತೀವಿ. ಓಕೆ, ಆಲ್ಮೋಸ್ಟ್ ಆಲ್ ಸಾಲಿಡ್ಸ್, ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್, ದೇ ಎಕ್ಸ್ಪಾಂಡ್, ದೇ ಇನ್ಕ್ರೀಸ್ ದೇರ್ ಸೈಜ್ ವೆನ್ ದೇ ಆರ್ ಹೀಟೆಡ್. ಅಂಡರ್ಸ್ಟೂಡ್? ಸೊ ಸಾಲಿಡ್ಸ್ ತೊಗೊಳ್ತೀರಿ ನೀವು, ಸಾಲಿಡನ್ನು ಹೀಟ್ ಮಾಡಿದ್ರಿ, ಟೆಂಪ್ರೇಚರ್ನ ರೈಸ್ ಮಾಡಿದ್ರಿ ಅಂತಂದರೆ ಅದರ ಲೆಂತ್ ಚೇಂಜ್ ಆಗ್ಬೋದು, ಲೆಂತ್ ಇನ್ಕ್ರೀಸ್ ಆಗ್ಬೋದು, ಅದೇ ರೀತಿ ಏರಿಯಾ ಇನ್ಕ್ರೀಸ್ ಆಗ್ಬೋದು, ವಾಲ್ಯೂಮ್ ಇನ್ಕ್ರೀಸ್ ಆಗ್ಬೋದು. ಓಕೆ, ಈ ರೀತಿಯಾದ ಮೂರು ಎಕ್ಸ್ಪಾನ್ಷನ್ ಕಂಡು ಬರ್ತಾವೆ. ಎಲ್ಲಿ? ಸಾಲಿಡ್ಸ್ ಅಲ್ಲಿ. ಲಿಕ್ವಿಡ್ಸ್ ಮತ್ತು ಗ್ಯಾಸಸ್ ತಗೊಳ್ತೀರಿ, ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್. ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್ನ ನೀವು ಏನಾದ್ರು ಟೆಂಪ್ರೇಚರ್ ರೈಸ್ ಮಾಡಿದ್ರಿ, ಹೀಟ್ ಮಾಡಿದ್ರಿ ಅಂತಂದ್ರೆ ಅವುಗಳ ವಾಲ್ಯೂಮ್ ಏನಾಗುತ್ತೆ? ರೈಸ್ ಆಗುತ್ತೆ, ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಈ ರೀತಿಯಾಗಿ ಯಾವುದೇ ಬಾಡಿ ತಗೊಳ್ರಿ ನೀವು, ಸಾಲಿಡ್ಸ್, ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್. ಓಕೆ, ಯಾವುದೇ ಬಾಡಿಯನ್ನು ನೀವು ಟೆಂಪ್ರೇಚರ್ನ ಹೀಟ್ ಮಾಡೋದ್ರಿಂದ, ಟೆಂಪ್ರೇಚರ್ನ ರೈಸ್ ಮಾಡೋದ್ರಿಂದ ಅಥವಾ ಹೀಟ್ ಕೊಡೋದ್ರಿಂದ ಆ ಬಾಡಿಯ ಸೈಜ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ದಿಸ್ ಇನ್ಕ್ರೀಸ್ ಇನ್ ಸೈಜ್ ಆಫ್ ಅ ಬಾಡಿ ಈಸ್ ಕಾಲ್ಡ್ as ವಾಟ್? ಥರ್ಮಲ್ ಎಕ್ಸ್ಪಾನ್ಷನ್. ಅಂಡರ್ಸ್ಟೂಡ್? ಸೊ ಇದರ ಡೆಫಿನಿಷನ್ ಏನು? increase in size of a body when temperature is increased. When temperature is increased is called thermal expansion. ಥರ್ಮಲ್ ಎಕ್ಸ್ಪಾನ್ಷನ್. ನೋಡ್ಬೋದು ಇಲ್ಲಿ ನೀವು, ಸಾಲಿಡಿನ ಲೆಂತ್ ಚೇಂಜ್ ಆಗ್ಬೋದು, ಏರಿಯಾ ಚೇಂಜ್ ಆಗ್ಬೋದು, ವಾಲ್ಯೂಮ್ ಚೇಂಜ್ ಆಗ್ಬೋದು. ಸಪೋಸ್ ಸಾಲಿಡನ್ನು ನೀವು ಹೀಟ್ ಮಾಡಿದಾಗ ಲೆಂತ್ ಏನಾದ್ರು ಚೇಂಜ್ ಆಗಿತ್ತು ಅಂದ್ರೆ ವಿ ಕಾಲ್ ಇಟ್ ಆಸ್ ಲೆಂತ್ ಎಕ್ಸ್ಪಾನ್ಷನ್ ಅಥವಾ ಲೀನಿಯರ್ ಎಕ್ಸ್ಪಾನ್ಷನ್. ಯಾವ ಎಕ್ಸ್ಪಾನ್ಷನ್ ಅಂತ ಕರಿತೀವಿ? ಲೀನಿಯರ್ ಎಕ್ಸ್ಪಾನ್ಷನ್. ಅದೇ ರೀತಿ ಸಾಲಿಡನ್ನು ಹೀಟ್ ಮಾಡಿದಾಗ ಏರಿಯಾ ಏನಾರು ಇನ್ಕ್ರೀಸ್ ಆಯಿತು ಅಂತಾರೆ, ವಿ ಕಾಲ್ ಇಟ್ ಆಸ್ ಏರಿಯಲ್ ಎಕ್ಸ್ಪಾನ್ಷನ್. ಅದೇ ರೀತಿ ಸಾಲಿಡನ್ನು ಹೀಟ್ ಮಾಡಿದಾಗ ಒಂದು ಕ್ಯೂಬ್ ತೊಗೊಂಡಿರ್ತೀರಿ, ಆ ಕ್ಯೂಬಿನ ವಾಲ್ಯೂಮ್ ಏನಾರು ರೈಸ್ ಆಯಿತು, ಇನ್ಕ್ರೀಸ್ ಆಯಿತು ಅಂತಾರೆ, ವಿ ಕಾಲ್ ಇಟ್ ಆಸ್ ವಾಲ್ಯೂಮ್ ಎಕ್ಸ್ಪಾನ್ಷನ್ ಅಥವಾ ಕ್ಯೂಬಿಕಲ್ ಎಕ್ಸ್ಪಾನ್ಷನ್ ಅಂತ ಕರಿತೀವಿ. ಬಿಕಾಸ್ ಕ್ಯೂಬ್ ಇಸ್ ವಾಟ್? ಇಟ್ಸ್ ಅ ವಾಲ್ಯೂಮ್. ಅಂಡರ್ಸ್ಟೂಡ್? ಹಾಗಂತಾರೆ ಈ ಸಾಲಿಡ್ಸ್ ಒಳಗಡೆ ಲೀನಿಯರ್ ಎಕ್ಸ್ಪಾನ್ಷನ್, ಏರಿಯಾ ಎಕ್ಸ್ಪಾನ್ಷನ್, ವಾಲ್ಯೂಮ್ ಎಕ್ಸ್ಪಾನ್ಷನ್ ಒನ್ ಬೈ ಒನ್ ನಾವು ಡಿಸ್ಕಷನ್ ಮಾಡೋಣ. ಓಕೆ, ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳುವಂಥ ಕ್ವಶನ್ಸ್ ಇದು. ಲೀನಿಯರ್ ಎಕ್ಸ್ಪಾನ್ಷನ್ ಅಂದ್ರೆ ಏನು, ಅಥವಾ ಕೋಯಿಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್ ಅಂದ್ರೆ ಏನು, ಕೋಯಿಫಿಷಿಯಂಟ್ ಆಫ್ ಏರಿಯಲ್ ಎಕ್ಸ್ಪಾನ್ಷನ್ ಅಥವಾ ಕೋಯಿಫಿಷಿಯಂಟ್ ಆಫ್ ವಾಲ್ಯೂಮ್ ಎಕ್ಸ್ಪಾನ್ಷನ್ ಅಂದ್ರೆ ಏನು ಅಂತ ಕೇಳ್ಬೋದು. ಸೊ ಅದಕ್ಕೋಸ್ಕರ ಡೀಟೇಲ್ ಡಿಸ್ಕಷನ್ ಮಾಡೋಣ. ನೋಡ್ರಿ ಒನ್ ಬೈ ಒನ್. ಸೊ ಫಸ್ಟ್ ಯಾವ್ದು ತಗೊಳ್ಳೋಣ? ಲೀನಿಯರ್ ಎಕ್ಸ್ಪಾನ್ಷನ್. ಲೀನಿಯರ್ ಎಕ್ಸ್ಪಾನ್ಷನ್. ಈ ಲೀನಿಯರ್ ಎಕ್ಸ್ಪಾನ್ಷನ್ ಅಲ್ಲಿ ಏನು ಇನ್ಕ್ರೀಸ್ ಆಗಬೇಕು? ಹೆಸರೊಳಗನೆ ಐತಿ ನೋಡ್ರಿ, ಲೈನ್ ಅಂತ ಐತಿ. ಲೈನ್ ಅಂತಾರೆ ಇಟ್ ಈಸ್ ನಥಿಂಗ್ ಬಟ್ ವಾಟ್? ರಿಲೇಟೆಡ್ ಟು ಲೆಂತ್. ಓಕೆ, ಸೊ ಲೆಂತ್ ಏನಾರು ಇನ್ಕ್ರೀಸ್ ಆಯಿತು, ಸಾಲಿಡಿನ ಲೆಂತ್ ಏನಾರು ಇನ್ಕ್ರೀಸ್ ಆಯಿತು ಅಂದ್ರೆ ವಿ ಕಾಲ್ ಇಟ್ ಆಸ್ ಲೀನಿಯರ್ ಎಕ್ಸ್ಪಾನ್ಷನ್. ಇಫ್ ಲೆಂತ್ ಆಫ್ ಅ ಸಾಲಿಡ್ increases after heating or after increasing temperature, then expansion is called linear expansion. Linear expansion. ಓಕೆ, ಸೊ ಇದನ್ನು ಇಲ್ಯುಸ್ಟ್ರೇಟ್ ಮಾಡಲಿಕ್ಕೆ ಒಂದು ಸಾಲಿಡ್ನ ಕನ್ಸಿಡರ್ ಮಾಡೋಣ. ಓಕೆ, ಸೊ ದಿಸ್ ಇಸ್ ಒನ್ ಸಾಲಿಡ್. ಈ ಸಾಲಿಡಿನ ಲೆಂತ್ ಎಷ್ಟಿದೆ ಅಂತಂದ್ರೆ L0. L0 is initial length.
This is initial length. ಓಕೆ, ಇದಕ್ಕೆ ನೀವು ಡೈರೆಕ್ಟಾಗಿ ಹೀಟ್ ಕೊಡ್ತೀರಿ. ಡೈರೆಕ್ಟಾಗಿ ಹೀಟ್ ಕೊಡೋದ್ರಿಂದ ಈ ಸಾಲಿಡಿನ ಲೆಂತ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಈ ರೀತಿ ಲೆಂತ್ ಇನ್ಕ್ರೀಸ್ ಆಗಬೇಕು, ಇನ್ಕ್ರೀಸ್ ಆಯಿತು. ನೋಡ್ರಿ, ಇನಿಷಿಯಲಿ ಲೆಂತ್ ಎಷ್ಟಿತ್ತು, ಇಷ್ಟಿತ್ತು. ಈಗ ಇಷ್ಟು ಎಕ್ಸ್ಟ್ರಾ ಲೆಂತ್ ಬಂದೈತಿ, ಇಷ್ಟು ಬಂದಿರಂಗಿಲ್ಲ ಆ್ಯಕ್ಚುಲಿ, ಬಟ್ ನಾವು ಡೈಗ್ರಾಮೆಟಿಕಲಿ ತೋರ್ಸತ್ತೀನಿ ಇಷ್ಟು ಬರ್ಬೋದು ಅಂತ ಹೇಳಿ. ಸೊ ದಿಸ್ ಈಸ್ ಚೇಂಜ್ ಇನ್ ಲೆಂತ್ ಡೆಲ್ಟಾ ಎಲ್, ಆ್ಯಂಡ್ ದಿಸ್ ಈಸ್ ವಾಟ್ ಒರಿಜಿನಲ್ ಲೆಂತ್ ಎಲ್ ನಾಟ್. ಸೊ ಎಲ್ ನಾಟ್ ಈಸ್ ಒರಿಜಿನಲ್ ಲೆಂತ್ ಆ್ಯಂಡ್ ಡೆಲ್ಟಾ ಎಲ್ ಈಸ್ ಚೇಂಜ್ ಇನ್ ಲೆಂತ್. ಸೊ ಈಗ ಹೀಟ್ ಮಾಡಿದ ಬಳಿಕ ಒಟ್ಟು ಲೆಂತ್ ಎಷ್ಟಾಗಿದೆ ರೀ, ಎಲ್ ನಾಟ್ ಪ್ಲಸ್ ಡೆಲ್ಟಾ ಎಲ್ ಈಸ್ ಈಕ್ವಲ್ ಟು ವಾಟ್, ಎಲ್. ಈ ಎಲ್ ಏನಿದು ಆಫ್ಟರ್ ಹೀಟಿಂಗ್, ಆ್ಯಂಡ್ ದಿಸ್ ಇಸ್ ಎಲ್ ನಾಟ್ ಈಸ್ ಬಿಫೋರ್ ಹೀಟಿಂಗ್, ಆಫ್ಟರ್ ಹೀಟಿಂಗ್. ಓಕೆ, ಈ ರೀತಿ ಸಾಲಿಡಿನ ಲೆಂತ್ ಏನು ಚೇಂಜ್ ಆಗಿರುತ್ತಲ್ಲ, ದಿಸ್ ಚೇಂಜ್ ಇನ್ ಲೆಂತ್, change in length is directly proportional to ಇದೇನು ಲೆಂತ್ ಚೇಂಜ್ ಆಗಿದೆಯಲ್ಲ, ದಿಸ್ ಲೆಂತ್ ಡಿಪೆಂಡ್ಸ್ ಆನ್ ಟೂ ಫ್ಯಾಕ್ಟರ್ಸ್. ದಟ್ ಚೇಂಜ್ ಇನ್ ಲೆಂತ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು, ಒಂದನೇದು ಒರಿಜಿನಲ್ ಲೆಂತ್ ಎಷ್ಟಿದೆ ಅನ್ನೋದ್ರ ಮೇಲೆ ಚೇಂಜ್ ಇನ್ ಲೆಂತ್ ಡಿಪೆಂಡ್ ಆಗಿರುತ್ತೆ. ಎರಡನೇ ಪಾಯಿಂಟ್ ಏನಪ್ಪಾ ಅಂತಂದರೆ ಚೇಂಜ್ ಇನ್ ಟೆಂಪ್ರೇಚರ್ ಎಷ್ಟು ಚೇಂಜ್ ಮಾಡಿದ್ದೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಚೇಂಜ್ ಇನ್ ಟೆಂಪ್ರೇಚರ್. ಇಲ್ಲಿ T1 ಈಸ್ ಇನಿಷಿಯಲ್ ಟೆಂಪ್ರೇಚರ್ ಅಂತ ತಗೊಳ್ಳು, ಇನಿಷಿಯಲ್ ಟೆಂಪ್ರೇಚರ್. ಅದೇ ರೀತಿ T2 ಏನು ತಗೊಳ್ಳೋಣ, ಫೈನಲ್ ಟೆಂಪ್ರೇಚರ್. ಅಂದರೆ ಇದೇನು ಎಲ್ ನಾಟ್ ಸಾಲಿಡ್ ಇದೆಯಲ್ಲ, ಎಲ್ ನಾಟ್ ಸಾಲಿಡ್ ಇದ್ದಾಗ ಟೆಂಪ್ರೇಚರ್ ಎಷ್ಟಿತ್ತು ಅದ್ರದ್ದು, T1 ಇತ್ತು. ಈಗ ನೀವು ಟೆಂಪ್ರೇಚರ್ನ T2 ಮಾಡ್ತೀರಿ. ಫಾರ್ ಎಕ್ಸಾಂಪಲ್ ಇದರ ಟೆಂಪ್ರೇಚರ್ ಎಷ್ಟಿದೆ, 60 ಡಿಗ್ರಿ ಸೆಲ್ಸಿಯಸ್ ಇದೆ ಅನ್ಕೊಳ್ಳು, ಇನಿಷಿಯಲಿ 60 ಡಿಗ್ರಿ. ಈಗ ನೀವು ಟೆಂಪ್ರೇಚರ್ನ ರೈಸ್ ಮಾಡ್ತೀರಿ, ರೈಸ್ ಮಾಡಿ 80 ಡಿಗ್ರಿ ಸೆಲ್ಸಿಯಸ್ ಮಾಡ್ತೀರಿ. ಹಾಗಾದ್ರೆ ಇನಿಷಿಯಲಿ ಎಷ್ಟಿತ್ತು, 60, ಆಮೇಲೆ ಎಷ್ಟು ಮಾಡಿದ್ರಿ, 80, ಕರೆಕ್ಟಾ? ಸೊ ಒಟ್ಟು ಚೇಂಜ್ ಇನ್ ಟೆಂಪ್ರೇಚರ್ ಎಷ್ಟಾಯಿತು, ದಟ್ ಈಸ್ ಡೆಲ್ಟಾ ಟಿ ಇಸ್ ಈಕ್ವಲ್ ಟು T2 ಮೈನಸ್ T1. ಇದನ್ನು ನೀವು 80 ತೊಗೊಂಡು ಇದು 60 ಇತ್ತು ಅಂದ್ರೆ ಚೇಂಜ್ ಇನ್ ಟೆಂಪ್ರೇಚರ್ ಎಷ್ಟಾಗುತ್ತೆ, 20 ಡಿಗ್ರಿ ಸೆಲ್ಸಿಯಸ್. ಅಂಡರ್ಸ್ಟೋಡ್? ಹಾಗಾದ್ರೆ ಇದನ್ನ ಹಿಂಗೆ ಬರಿಬೋದಾ, ಚೇಂಜ್ ಇನ್ ಲೆಂತ್ ಡೆಲ್ಟಾ ಎಲ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಒರಿಜಿನಲ್ ಲೆಂತ್. ಅಟ್ ದ ಸೇಮ್ ಟೈಮ್ ಚೇಂಜ್ ಇನ್ ಲೆಂತ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡೆಲ್ಟಾ ಟಿ, ಚೇಂಜ್ ಇನ್ ಟೆಂಪ್ರೇಚರ್. ಓಕೆ, ಸೊ ಎರಡನ್ನು ಕಂಬೈನ್ ಮಾಡೋಣ. ಕಂಬೈನ್ ಮಾಡಿದ್ವಿ ಅಂತಂದ್ರೆ ನೋಡ್ರಿ ಏನಾಗುತ್ತೆ, ಡೆಲ್ಟಾ ಎಲ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ನಾಟ್ ಆ್ಯಂಡ್ ಡೆಲ್ಟಾ ಟಿ. ಸೊ ಡೆಲ್ಟಾ ಎಲ್ ಈಸ್ ಈಕ್ವಲ್ ಟು ಆಲ್ಫಾ ಎಲ್ ನಾಟ್ ಡೆಲ್ಟಾ ಟಿ. ಇಲ್ಲಿ ಇದೇನು ಅಲ್ಫಾ ಇದೆಯಲ್ಲ, ದಿಸ್ ಅಲ್ಫಾ ಈಸ್ ಪ್ರಪೋರ್ಷನಾಲಿಟಿ ಕಾನ್ಸ್ಟಂಟ್, ಆ್ಯಂಡ್ ದಿಸ್ ಪ್ರಪೋರ್ಷನಾಲಿಟಿ ಕಾನ್ಸ್ಟಂಟ್ ಈಸ್ ಕಾಲ್ಡ್ ಆಸ್ ವಾಟ್, coefficient of linear expansion. Okay, so alpha is equal to ಏನು ಬರಿಬೋದು ನೋಡ್ರಿ, alpha is equal to delta L divided by L naught delta T. ಈಗ ನಾವು ಅಲ್ಫಾನ ಡಿಫೈನ್ ಮಾಡ್ಬೋದು. ಹೆಂಗೆ ಡಿಫೈನ್ ಮಾಡ್ಬೋದು ನೋಡ್ರಿ, ಅಲ್ಫಾ ಇಸ್ ಈಕ್ವಲ್ ಟು ಡೆಲ್ಟಾ ಎಲ್. ಡೆಲ್ಟಾ ಎಲ್ ಇಸ್ ವಾಟ್, ಚೇಂಜ್ ಇನ್ ಲೆಂತ್. ವಾಟ್ ಈಸ್ ಎಲ್ ನಾಟ್, ಒರಿಜಿನಲ್ ಲೆಂತ್. ವಾಟ್ ಈಸ್ ಡೆಲ್ಟಾ ಟಿ, ಚೇಂಜ್ ಇನ್ ಟೆಂಪ್ರೇಚರ್ ಅಥವಾ ಇನ್ಕ್ರೀಸ್ ಇನ್ ಟೆಂಪ್ರೇಚರ್. ಓಕೆ, ಸೊ ಈಗ ಡಿಫೈನ್ ಮಾಡೋಣ. ಕೋಯಿಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್ ಈಸ್ change in length per unit length per degree temperature change. This per degree ಏನಿದೆಯಲ್ಲ, this can be degree Celsius also or Kelvin also, no problem. ಓಕೆ, ಹಾಗಾದ್ರೆ ಈ ಅಲ್ಫಾದ
ಯೂನಿಟ್ ನೋಡ್ರಿ ಡೆಲ್ಟಾ ಎಲ್ ಇದೆ, ಡೆಲ್ಟಾ ಎಲ್ ಈಸ್ ಮೀಟರ್, ಎಲ್ ನಾಟ್ ಈಸ್ ಆಲ್ಸೋ ಮೀಟರ್, ಮೀಟರ್ ಕ್ಯಾನ್ಸಲ್ ಆಗುತ್ತೆ, ಡೆಲ್ಟಾ ಟಿ ಮಾತ್ರ ಉಳಿಯುತ್ತೆ. ಡೆಲ್ಟಾ ಟಿನ ನಾವು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಮೆಜರ್ ಮಾಡಬೇಕು. ಹಾಗಂದ್ರೆ ಪರ್ ಡಿಗ್ರಿ ಸೆಲ್ಸಿಯಸ್ ಈಸ್ ಯೂನಿಟ್ ಆಫ್ ದಿಸ್ ಅಲ್ಫಾ. ಇಟ್ಸ್ ಯೂನಿಟ್ ಈಸ್ ಪರ್ ಡಿಗ್ರಿ ಸೆಲ್ಸಿಯಸ್ ಆರ್ ಪರ್ ಕೆಲ್ವಿನ್. ಓಕೆ, ಹಾಗಾದ್ರೆ ಈ ಇಕ್ವೇಶನ್ ಇಂದ ನಾವು ಏನು ಬರಿಬೋದು ನೋಡ್ರಿ. ಈ ಇಕ್ವೇಶನ್ ಇಂದ ಡೆಲ್ಟಾ ಎಲ್ ಅಂತಿದೆ, ಡೆಲ್ಟಾ ಎಲ್ ಇಸ್ ವಾಟ್, ಇಲ್ಲಿ ನೋಡ್ರಿ ಡೆಲ್ಟಾ ಎಲ್ ಇಸ್ ಈಕ್ವಲ್ ಟು ಎಲ್ ಮೈನಸ್ ಎಲ್ ನಾಟ್. ಹಂಗಾರೆ ಎಲ್ ಮೈನಸ್ ಎಲ್ ನಾಟ್ ಈಸ್ ಈಕ್ವಲ್ ಟು ಅಲ್ಫಾ ಇದೆ ಅಲ್ಫಾ, ಎಲ್ ನಾಟ್ ಆ್ಯಂಡ್ ಡೆಲ್ಟಾ ಟಿ ಈಸ್ ವಾಟ್, ಡೆಲ್ಟಾ ಟಿ ಈಸ್ T2 ಮೈನಸ್ T1, T2 ಮೈನಸ್ T1. ಸೊ ಎಲ್ ಮೈನಸ್ ಎಲ್ ನಾಟ್ ಇದೆಯಲ್ಲ, ಎಲ್ ಇಸ್ ಈಕ್ವಲ್ ಟು ಎಲ್ ನಾಟ್ ಪ್ಲಸ್ alpha L naught T2 minus T1. What is common here? L naught is common, and inside the bracket 1 plus alpha T2 minus T1. What is this? This is L. ಯಾವುದೇ ಒಂದು ಸಾಲಿಡಿನ ಲೆಂತ್ ಎಷ್ಟು ಚೇಂಜ್ ಆಗುತ್ತೆ ಅನ್ನೋದು ಡಿಪೆಂಡ್ ಆಗಿರೋದು ಈ ಫ್ಯಾಕ್ಟರ್ ಮೇಲೆ, ಅಲ್ಫಾ ಮೇಲೆ, ಚೇಂಜ್ ಇನ್ ಟೆಂಪರೇಚರ್ ಮೇಲೆ ಮತ್ತು ಎಲ್ ನಾಟ್ ಮೇಲೆ. ಓಕೆ, ಸೊ ದಿಸ್ ಈಸ್ ಓಕೆ ಆಫ್ಟರ್ ಹೀಟಿಂಗ್. ನೋಡ್ರಿ ಇಲ್ಲಿ ಎಲ್ ಈಸ್ ಲೆಂತ್ ಆಫ್ಟರ್ ಹೀಟಿಂಗ್. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಲೀನಿಯರ್ ಎಕ್ಸ್ಪಾನ್ಷನ್. Okay, in the next ಎರಡನೇ expansion, and that is areal expansion. Area expansion. This is second one. Definition ನೋಡ್ರಿ, ಎವ್ರಿಥಿಂಗ್ ಇಸ್ ಸೇಮ್, ಜಸ್ಟ್ ಏನು ಚೇಂಜ್ ಮಾಡ್ತಾ ಹೋಗ್ಬೇಕು ನೀವು, ಏರಿಯಾ ಚೇಂಜ್ ಮಾಡ್ತಾ ಹೋಗ್ಬೇಕು. ಇಫ್ solid is heated, or if solids ಹಿಂಗೆ ಬರೆಯೋಣ, if area of solid increases after increasing temperature, then the expansion is called area expansion. ಓಕೆ, ಸೊ ಅದಕ್ಕೋಸ್ಕರ ಒಂದು ಪ್ಲೇಟ್ ತಗೊಳ್ಳೋಣ, ಒಂದು ಸಾಲಿಡ್ ಪ್ಲೇಟ್. ಓಕೆ, ಈ ಪ್ಲೇಟಿನ ಇನಿಷಿಯಲ್ ಏರಿಯಾ ಎಷ್ಟಿದೆ ಅಂತಂದರೆ ಎ ನಾಟ್ ಈಸ್ ಇನಿಷಿಯಲ್ ಏರಿಯಾ. ಈಗ ಇದನ್ನು ಏನು ಮಾಡೋಣ, ಈ ಪ್ಲೇಟನ್ನು ಹೀಟ್ ಮಾಡೋಣ. ಹೀಟ್ ಮಾಡಿದ ಮೇಲೆ ಇದ್ರ ಏರಿಯಾ ಚೇಂಜ್ ಆಗುತ್ತೆ. ಏರಿಯಾ ಎಷ್ಟಾಗುತ್ತೆ ಅಂತಂದರೆ ಎಷ್ಟಾಗುತ್ತೆ ಅಂದ್ಕೊಳ್ಳಿ. ಹಿಂಗೆ ತಗೊಳ್ಳೋಣ. So what is this? This is delta A. Delta A is what? Change in area. Initial area ಎಷ್ಟಿದೆ ರೀ? Initial area is equal to A naught, and final area A is equal to A naught plus delta A. A naught plus delta A. A naught is initial area and delta A is change in area. Agar change in area is what? Delta A. This is change in area. Agar delta A is equal to ಏನು ಬರಿಬೋದು? A minus A naught. A is final area and A naught is initial area. Okay. ಈಗ A naught ಏರಿಯಾ ಇದ್ದಾಗ ಟೆಂಪ್ರೇಚರ್ ಎಷ್ಟಿತ್ತು? T1. A ಏರಿಯಾ ಆದಾಗ ಟೆಂಪ್ರೇಚರ್ ಎಷ್ಟಿದೆ? T2. ಹೌದಿಲ್ಲ? ಹಾಗಾದ್ರೆ A minus A naught is what? A minus A naught
it is delta A. A minus A naught is delta A. ಅದೇ ರೀತಿ T2 minus T naught, T2 minus T1 is what? Delta T. This is change in temperature and this is change in area. Okay. ಈಗ ಇದೇನು ಚೇಂಜ್ ಇನ್ ಏರಿಯಾ ಆಗಿದೆಯಲ್ಲ, ದಟ್ ಚೇಂಜ್ ಇನ್ ಏರಿಯಾ, change in area is directly proportional to, once again, two factors. One is ಯಾವುದು? Original area, and second one, change in temperature. ಅಂದ್ರೆ ನೀವು ಟೆಂಪರೇಚರ್ನ ಎಷ್ಟು ರೈಸ್ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಚೇಂಜ್ ಇನ್ ಏರಿಯಾ ಎಷ್ಟು ಆಗಬೇಕು ಅಂತ ಹೇಳಿ. ಓಕೆ, ಸೊ ಇದನ್ನ ಎರೇಸ್ ಮಾಡೋಣ. ಸೊ ಅದನ್ನು ಹೆಂಗೆ ಬರಿಬೋದು ನೋಡ್ರಿ. ಚೇಂಜ್ ಇನ್ ಏರಿಯಾ, ಡೆಲ್ಟಾ ಎ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎ ನಾಟ್ and delta A is directly proportional to delta T. So delta A is directly proportional to A naught delta T. ಇಲ್ಲಿ ಪ್ರಪೋರ್ಷನಾಲಿಟಿ ಇದೆ ರೀ. ಈ ಪ್ರಪೋರ್ಷನಾಲಿಟಿನ ತೆಗಿಬೇಕು ಅಂದ್ರೆ ಒಂದು ಕಾನ್ಸ್ಟೆಂಟ್ ಕೊಡಬೇಕು. ಏನಂತ ಕೊಡೋಣ? ಬೀಟಾ ಅಂತ ಕೊಡೋಣ. ಬೀಟಾ ಈಸ್ ವಾಟ್? ಇಟ್ ಈಸ್ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್, and this proportionality constant is called as what? Coefficient of areal expansion. ಇಲ್ಲಿ ಲೀನಿಯರ್ ಎಕ್ಸ್ಪಾನ್ಷನ್ ಅಲ್ಲಿ ಏನಂತ ತೊಗೊಂಡಿದ್ಯೋ ಕೊಯಿಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್ ಅಂತ ತೊಗೊಂಡಿದ್ಯೋ, ಈಗ ಏನಂತ ತಗೊಳ್ಳೋಣ? ಕೊಯಿಫಿಷಿಯಂಟ್ ಆಫ್ ಏರಿಯಲ್ ಎಕ್ಸ್ಪಾನ್ಷನ್, ಎ ನಾಟ್ ಡೆಲ್ಟಾ ಟಿ. ಓಕೆ, ಸೊ ದಿಸ್ ಇಸ್ ದಿ ಫಾರ್ಮುಲಾ. ವಾಟ್ ಇಸ್ ಬೀಟಾ? ಬೀಟಾ ಈಸ್ coefficient of area expansion. This beta is equal to ಏನಂತ ಬರಿಬೋದು ನೋಡ್ರಿ. Beta is equal to delta A divided by A naught into delta T. What is delta A? It is change in area. What is A naught? Initial area. Delta T is change in temperature ಅಥವಾ rise in temperature. Okay, ಈಗ ನಾವು ಬೀಟಾನ ಡಿಫೈನ್ ಮಾಡ್ಬೋದು. ಹೆಂಗೆ ಡಿಫೈನ್ ಮಾಡ್ಬೋದು ನೋಡ್ರಿ? ಇಟ್ ಈಸ್ change in area per unit area. If this is unit area, then delta T is per degree change in temperature. ಅಂದರೆ ಡೆಲ್ಟಾ ಟಿ ಏನಿದೆಯಲ್ಲ ಅದನ್ನು ನಾವು ಎಷ್ಟು ಡಿಗ್ರಿ ರೈಸ್ ಮಾಡ್ಬೋದು? 1 ಡಿಗ್ರಿ ರೈಸ್ ಮಾಡ್ಬೋದು. ಅವಾಗ ಬೀಟಾ ಈಸ್ ಈಕ್ವಲ್ ಟು ಡೆಲ್ಟಾ ಎ ಆಗುತ್ತೆ. ಓಕೆ, ಬೀಟಾ ಈಸ್ ಈಕ್ವಲ್ ಟು ಡೆಲ್ಟಾ ಎ ವೆನ್ ಎ ನಾಟ್ ಈಸ್ ಈಕ್ವಲ್ ಟು 1 and delta T is equal to 1. Our rise in temperature is made 1 unit and A naught initial area is made 1. Then beta is equal to delta A. Change in temperature, change in area is equal to what? Coefficient of area expansion. So ಈ ಫಾರ್ಮುಲಾದಿಂದ ಹೆಂಗೆ ಬರಿಬೋದು ನೋಡ್ರಿ. ಈ ಫಾರ್ಮುಲಾದಿಂದ ಡೆಲ್ಟಾ ಎ ಅಂತಿದೆ. ಡೆಲ್ಟಾ ಎ ಈಸ್ ವಾಟ್? ಚೇಂಜ್ ಇನ್ ಏರಿಯಾ. ಚೇಂಜ್ ಇನ್ ಏರಿಯಾ ಈಸ್ ಈಕ್ವಲ್ ಟು ಫೈನಲ್ ಏರಿಯಾ ಮೈನಸ್ ಇನಿಷಿಯಲ್ ಏರಿಯಾ ಈಸ್ ಈಕ್ವಲ್ ಟು beta A naught delta T is nothing but what? T2 minus T1. Hangara A is equal to A naught plus beta A naught T2 minus T1. Nodri ಏನು ಕಾಮನ್ ಇದೆ ಇಲ್ಲಿ? A naught and inside the bracket 1 plus beta T2 minus T1. This is A is equal to. Okay, so what is this A? A is area, final area. This is expression for final area. ಇದು ಅದೇ ರೀತಿ ಇದು ಎಲ್ಲಿ ಏನಾಗಿತ್ತು ನೋಡ್ರಿ? This is expression for final length. Okay, and next one, third one, that is volume expansion.
ವಾಲ್ಯೂಮ್ ಎಕ್ಸ್ಪಾನ್ಷನ್. ಇಲ್ಲಿ ಏನು ಇನ್ಕ್ರೀಸ್ ಆಗುತ್ತೆ? ಸಾಲಿಡಿನ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ಹಂಗೆ ಏನಾದ್ರು ಇನ್ಕ್ರೀಸ್ ಆಯಿತು ಅಂದ್ರೆ ದಟ್ ಎಕ್ಸ್ಪಾನ್ಷನ್ ಈಸ್ ಕಾಲ್ಡ್ ಆಸ್ ವಾಟ್? ವಾಲ್ಯೂಮ್ ಎಕ್ಸ್ಪಾನ್ಷನ್. If volume of a solid increases after increasing temperature ಅಥವಾ after heating, increasing temperature, then the expansion is called ವಾಲ್ಯೂಮ್ ಎಕ್ಸ್ಪಾನ್ಷನ್. ವಾಲ್ಯೂಮ್ ಎಕ್ಸ್ಪಾನ್ಷನ್. ಇದಕ್ಕೋಸ್ಕರ ಒಂದು ವಾಲ್ಯೂಮ್ ತಗೊಳ್ಳೋಣ. ಓಕೆ, ಇದರ ಇನಿಷಿಯಲ್ ವಾಲ್ಯೂಮ್ ಎಷ್ಟಿದೆ ರೀ? V0. ಇನಿಷಿಯಲ್ ವಾಲ್ಯೂಮ್ ಈಸ್ ಈಕ್ವಲ್ ಟು V0 ಆ್ಯಂಡ್ ಟೆಂಪ್ರೇಚರ್ ಎಷ್ಟಿದೆ V0 ಇದ್ದಾಗ? ಟೆಂಪ್ರೇಚರ್ ಈಸ್ T1. ಓಕೆ, ಈಗ ನೀವು ಇದನ್ನು ಟೆಂಪ್ರೇಚರ್ನ ಚೇಂಜ್ ಮಾಡ್ತೀರಿ. ಎಲ್ಲಿಗೆ ಚೇಂಜ್ ಮಾಡ್ತೀರಿ? ಟೆಂಪ್ರೇಚರ್ನ T2ಗೆ ಚೇಂಜ್ ಮಾಡ್ತೀರಿ. ಟೆಂಪ್ರೇಚರ್ ಈಸ್ ಇನ್ಕ್ರೀಸ್ಡ್ ಟು T2. ಆವಾಗ ವಾಲ್ಯೂಮ್ V0 ಇರಲ್ಲ, ದೇರ್ ಈಸ್ ಚೇಂಜ್ ಇನ್ ವಾಲ್ಯೂಮ್ ಆ್ಯಂಡ್ ದಟ್ ಚೇಂಜ್ ಫೈನಲ್ ವಾಲ್ಯೂಮ್. ಚೇಂಜ್ ಇನ್ ವಾಲ್ಯೂಮ್ ಎಷ್ಟಿರುತ್ತೆ ಅನ್ನೋದನ್ನು ನೋಡೋಣ. ಫೈನಲ್ ವಾಲ್ಯೂಮ್ ಎಷ್ಟಾಗುತ್ತೆ? V ಆಗುತ್ತೆ. ಟೆಂಪ್ರೇಚರ್ ಎಷ್ಟಿದ್ದಾಗ? T2 ಇದ್ದಾಗ. ಹಾಗೆ ನೋಡ್ರಿ, V0 ಇದ್ದದ್ದು ಏನಾಗೈತೆ? ಟೆಂಪ್ರೇಚರ್ V ಆಗಿದೆ. ಹಾಗಾದ್ರೆ ದೇರ್ ಈಸ್ ಅ ಚೇಂಜ್ ಆ್ಯಂಡ್ ದಟ್ ಚೇಂಜ್ ಇನ್ ವಾಲ್ಯೂಮ್. ಫೈನಲ್ ವಾಲ್ಯೂಮ್ ಮೈನಸ್ ಇನಿಷಿಯಲ್ ವಾಲ್ಯೂಮ್ ಅಂದರೆ V ಮೈನಸ್ V0. ಅದೇ ರೀತಿ ಚೇಂಜ್ ಇನ್ ಟೆಂಪ್ರೇಚರ್ ನೋಡ್ರಿ. ಚೇಂಜ್ ಇನ್ ಟೆಂಪ್ರೇಚರ್ ಎಷ್ಟು ಚೇಂಜ್ ಆಗಿದೆ ರೀ? T2 ಮೈನಸ್ T1. Okay, this change in volume depends on two factors. Once again, ಯಾವ ಫ್ಯಾಕ್ಟರ್ ಅದು ನೋಡ್ಲಿ. ಚೇಂಜ್ ಇನ್ ವಾಲ್ಯೂಮ್ ಅನ್ನು ಹೆಂಗೆ ಬರೀಬಹುದು? ಡೆಲ್ಟಾ V. This change in volume delta V is directly proportional to 1a factor, initial volume. ಎರಡನೇ ಪಾಯಿಂಟ್, ಚೇಂಜ್ ಇನ್ ಟೆಂಪ್ರೇಚರ್. ಇವು ಎರಡು ಫ್ಯಾಕ್ಟರ್ಗಳ ಮೇಲೆ ಚೇಂಜ್ ಇನ್ ವಾಲ್ಯೂಮ್ ಡಿಪೆಂಡ್ ಆಗಿರುತ್ತೆ. ಸೊ ಚೇಂಜ್ ಇನ್ ವಾಲ್ಯೂಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇನಿಷಿಯಲ್ ವಾಲ್ಯೂಮ್ ಈಸ್ V0 and change in temperature is delta T. This is delta T. ಸೊ ಹೆಂಗೆ ಬರಿಬೋದು ಇದನ್ನು? ಡೆಲ್ಟಾ V is equal to, ನೋಡ್ರಿ ಅಲ್ಲಿ ಅಲ್ಫಾ ಅಂತ ಹೇಳಿ ಕರೆದಿದ್ವಿ ಲೀನಿಯರಲ್ಲಿ, ಏರಿಯಾದಲ್ಲಿ ಬೀಟಾ ಅಂತ ಕರೆದಿದ್ವಿ. ಇಲ್ಲಿ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ನ ಗಾಮಾ ಅಂತ ಕರೆಯೋಣ. ಗಾಮಾ V0 ಡೆಲ್ಟಾ T. ಸೊ ದಿಸ್ ಈಸ್ ಎಕ್ಸ್ಪ್ರೆಷನ್ ಫಾರ್ ಚೇಂಜ್ ಇನ್ ವಾಲ್ಯೂಮ್. ಇಲ್ಲಿ ಏನು ಗಾಮಾ ಅಂತ ಬರ್ದಿದ್ದೀವಲ್ಲ, ದಿಸ್ ಗಾಮಾ ಈಸ್ ವಾಟ್? ದಿಸ್ ಗಾಮಾ ಈಸ್ ಅ ಕಾನ್ಸ್ಟೆಂಟ್ ಆ್ಯಂಡ್ ದಿಸ್ ಕಾನ್ಸ್ಟೆಂಟ್ ಈಸ್ ಕಾಲ್ಡ್ ಆಸ್ ವಾಟ್? Coefficient of volume expansion. Coefficient of volume expansion. What is coefficient of volume expansion? ಈ ಎಕ್ಸ್ಪ್ರೆಷನ್ ಇಂದ ಗಾಮಾ ಇಸ್ ಈಕ್ವಲ್ ಟು ಡೆಲ್ಟಾ V ಡಿವೈಡೆಡ್ ಬೈ V0 ಡೆಲ್ಟಾ T ಅಂತ ಬರಿಬಹುದು. ಇಲ್ಲಿ ಡೆಲ್ಟಾ V ಅಂತ ಬರ್ದಿದ್ದೀವಿ. ಡೆಲ್ಟಾ V is what? It is change in volume. V0 is what? Initial volume. And delta T is what? Change in temperature. ಈಗ ಡಿಫೈನ್ ಮಾಡಬಹುದು ಇದನ್ನ. It is change in volume per unit volume per degree change in temperature. Per degree change in temperature. So once again ಇಲ್ಲಿ ನೋಡ್ರಿ, ಡೆಲ್ಟಾ V ಇದೆ, ಇಲ್ಲಿ V0 ಇದೆ. ಡೆಲ್ಟಾ V by V0 is ಓಕೆ. ಅಂದರೆ ಡೆಲ್ಟಾ V ಯೂನಿಟ್ ಏನು? m3. V0 ಯೂನಿಟ್ ಏನು? m3. ಸೊ m3 ಕ್ಯಾನ್ಸಲ್ ಆಗುತ್ತೆ. ಡೆಲ್ಟಾ T ಉಳಿತು. 1 ಡಿವೈಡೆಡ್ ಬೈ ಡೆಲ್ಟಾ T ಇಸ್ ನಥಿಂಗ್ ಬಟ್ ವಾಟ್? ಪರ್ ಡಿಗ್ರಿ ಸೆಲ್ಸಿಯಸ್. ಹಾಗಾದ್ರೆ ಗಾಮಾದ ಯೂನಿಟ್ ಏನು? ಯೂನಿಟ್. ಸೊ ಇಟ್ಸ್ ಯೂನಿಟ್ ಈಸ್ ಪರ್ ಡಿಗ್ರಿ ಸೆಲ್ಸಿಯಸ್ ಆರ್ ಪರ್ ಕೆಲ್ವಿನ್. ಇಲ್ಲೂ ಕೂಡ
ಏರಿಯಲ್ ಎಕ್ಸ್ಪಾನ್ಷನ್ನಲ್ಲೂ ಕೂಡ ಇದ್ರ ಯೂನಿಟ್ ಏನು, ಬೀಟಾದ ಯೂನಿಟ್ ಏನು, ಯೂನಿಟ್ ಪರ್ ಡಿಗ್ರಿ ಸೆಲ್ಸಿಯಸ್ ಆರ್ ಪರ್ ಕೆಲ್ವಿನ್. ಓಕೆ, ಸೊ ಈ ರೀತಿಯಾಗಿ 3 ತರಹದ ಎಕ್ಸ್ಪಾನ್ಷನ್ಗಳು ಸಾಲಿಡ್ ಅಲ್ಲಿ ಕಂಡು ಬರ್ತವೆ. ಲೀನಿಯರ್ ಎಕ್ಸ್ಪಾನ್ಷನ್, ವಾಲ್ಯೂಮ್ ಎಕ್ಸ್ಪಾನ್ಷನ್ ಆಸ್ ವೆಲ್ ಆಸ್ ಏರಿಯಾ ಎಕ್ಸ್ಪಾನ್ಷನ್. ಅಂಡರ್ಸ್ಟುಡ್? ಓಕೆ, ನೆಕ್ಸ್ಟ್ ರಿಲೇಷನ್ ಬಿಟ್ವೀನ್ ಅಲ್ಫಾ, ಬೀಟಾ ಆ್ಯಂಡ್ ಗಾಮಾ. ರಿಲೇಷನ್ ಬಿಟ್ವೀನ್ ಅಲ್ಫಾ, ಬೀಟಾ ಆ್ಯಂಡ್ ಗಾಮಾ. ಅಲ್ಫಾ, ಬೀಟಾ, ಗಾಮಾ ಅಂತಂದ್ರೆ ನಿಮ್ಗೆ ಗೊತ್ತು, ಅಲ್ಫಾ ಈಸ್ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್, ಬೀಟಾ ಈಸ್ ಕೋಎಫಿಷಿಯಂಟ್ ಆಫ್ ಏರಿಯಾ ಎಕ್ಸ್ಪಾನ್ಷನ್ ಆ್ಯಂಡ್ ಗಾಮಾ ಈಸ್ ಕೋಎಫಿಷಿಯಂಟ್ ಆಫ್ ವಾಲ್ಯೂಮ್ ಎಕ್ಸ್ಪಾನ್ಷನ್. ಓಕೆ, ಸೊ ಸಾಲಿಡ್ ಒಳಗಡೆ ಹೀಟ್ ಮಾಡೋದ್ರಿಂದ ಚೇಂಜ್ ಆಗುತ್ತೆ. ಆ ಚೇಂಜ್ ರೆಸ್ಪೆಕ್ಟ್ ವೈಸ್ ನಾವೇನು ಮಾಡಿವು, ಅಲ್ಫಾ, ಬೀಟಾ, ಗಾಮಾ ಅಂತೇಳಿ ಹೆಸರು ಕೊಟ್ಟಿವು. ಹಾಗೆ ಇವು 3 ಮಧ್ಯೆ ಏನು ರಿಲೇಷನ್ ಇದೆ ಅಂತ ಹೇಳಿ ಚೆಕ್ ಮಾಡೋಣ. ಫಾರ್ ದ್ಯಾಟ್ ವಿ ಶಾಲ್ ಕನ್ಸಿಡರ್ ಒನ್ ಪ್ಲೇಟ್. ಈ ರೀತಿ ಒಂದು ಪ್ಲೇಟ್ ಕನ್ಸಿಡರ್ ಮಾಡೋಣ. ಈ ಪ್ಲೇಟಿನ ಲೆಂತ್ ಎಷ್ಟಿದೆ, 1 ಮೀಟರ್ ಇದೆ ಅಂದ್ಕೊಳ್ಳು. ಎಷ್ಟು ಮೀಟ್ರ? 1 ಮೀಟರ್. ಈಗ ನೀವೇನು ಮಾಡ್ತೀರಿ, ಟೆಂಪ್ರೇಚರ್ನ ರೈಸ್ ಮಾಡ್ತೀರಿ. ಎಷ್ಟು ಟೆಂಪ್ರೇಚರ್ ರೈಸ್ ಮಾಡ್ತೀರಿ? 1 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ರೈಸ್ ಮಾಡ್ತೀರಿ. ಅಂದರೆ ಚೇಂಜ್ ಇನ್ ಟೆಂಪ್ರೇಚರ್ ಎಷ್ಟಿದೆ ರೀ? 1 ಡಿಗ್ರಿ ಸೆಲ್ಸಿಯಸ್. ಓಕೆ, ಸೊ ಅದನ್ನು ರೈಟಿಂಗ್ ಒಳಗೆ ಬರೆಯೋಣ. ಇನಿಷಿಯಲ್ ಲೆಂತ್, ಇನಿಷಿಯಲ್ ಲೆಂತ್ ಈಸ್ ಹೌ ಮಚ್? ಇಟ್ ಈಸ್ 1. ಅದೇ ರೀತಿ ಇನಿಷಿಯಲ್ ಏರಿಯಾ ಈಸ್ ಹೌ ಮಚ್? ಇನಿಷಿಯಲ್ ಏರಿಯಾ ಈಸ್ ಈಕ್ವಲ್ ಟು, ನೋಡಿ ಲೆಂಗ್ತು 1 ಮೀಟರ್ ಇದೆ, ವಿಡ್ತು 1 ಮೀಟರ್ ಇದೆ ಅನ್ಕೊಳ್ಳೋಣ, ಅಥವಾ ಹೈಟು 1 ಮೀಟರ್ ಇದೆ ಅನ್ಕೊಳ್ಳೋಣ. ಸೊ ಇನಿಷಿಯಲ್ ಏರಿಯಾ ಈಸ್ ಈಕ್ವಲ್ ಟು 1 × 1 ಈಸ್ ಈಕ್ವಲ್ ಟು 1 ಮೀಟರ್ ಸ್ಕ್ವೇರ್. ಇನಿಷಿಯಲ್ ಲೆಂತ್ ಗೊತ್ತಾಯ್ತು, ಇನಿಷಿಯಲ್ ಏರಿಯಾ ಗೊತ್ತಾಯ್ತು. ಈಗ ನೀವು 1 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ನ ರೈಸ್ ಮಾಡಿದ್ರಿ, ಚೇಂಜ್ ಇನ್ ಟೆಂಪ್ರೇಚರ್ನ 1 ಡಿಗ್ರಿ ಸೆಲ್ಸಿಯಸ್ ಮಾಡಿದ್ರಿ ಅಂತಂದರೆ ದೇರ್ ಈಸ್ ಚೇಂಜ್ ಇನ್ ಲೆಂತ್. ಎಷ್ಟು ಚೇಂಜ್ ಆಗುತ್ತೆ ಲೆಂತ್? ಅಲ್ಫಾ, ಹೌದಿಲ್ಲ? ಅಲ್ಫಾ ಇಸ್ ದಿ ಚೇಂಜ್ ಇನ್ ಲೆಂತ್. ಅದೇ ರೀತಿ ಏರಿಯಾ ನೀವು ಕೌಂಟ್ ಮಾಡಿದ್ರಿ ಅಂತಾರ, ಇದು ಕೂಡ ಚೇಂಜ್ ಆಗಿರುತ್ತೆ. ದಿಸ್ ಈಸ್ ಆಲ್ಸೋ ಅಲ್ಫಾ. ಓಕೆ, ಸೊ ದಿಸ್ ಮಚ್ ಈಸ್ ದಿ ಚೇಂಜ್. ಇನಿಷಿಯಲ್ ಏರಿಯಾ ಎಷ್ಟಿತ್ತು? ಇದು. ಈಗ ಏರಿಯಾ ಎಷ್ಟಾಗಿದೆ ನೋಡ್ರಿ, 1 ಪ್ಲಸ್ ಅಲ್ಫಾ, 1 ಪ್ಲಸ್ ಅಲ್ಫಾ, ದಿಸ್ ಇಸ್ ಆಲ್ಸೋ 1. ಓಕೆ, ಇವಾಗ ಫೈನಲ್ ಲೆಂತ್, ಫೈನಲ್ ಲೆಂತ್, ಫೈನಲ್ ಲೆಂತ್ ತೊಗೊಂಡ್ರಿ ಅಂತಾರೆ, ಲೆಂತ್ ಇಸ್ ಹೌ ಮಚ್? 1 ಪ್ಲಸ್ ಅಲ್ಫಾ. ಅದೇ ರೀತಿ ಫೈನಲ್ ಏರಿಯಾ ತೊಗೊಂಡ್ರಿ ಅಂತಂದ್ರೆ ಫೈನಲ್ ಏರಿಯಾ ಈಸ್ ಈಕ್ವಲ್ ಟು 1 ಪ್ಲಸ್ ಅಲ್ಫಾ, 1 ಪ್ಲಸ್ ಅಲ್ಫಾ, ಆ್ಯಂಡ್ ದಿಸ್ ಈಸ್ ಹೌ ಮಚ್? ಇಟ್ ಈಸ್ 1 ಪ್ಲಸ್ ಅಲ್ಫಾ, 1 ಪ್ಲಸ್ ಅಲ್ಫಾ, ಆ್ಯಂಡ್ ದಿಸ್ ಈಸ್ ಹೌ ಮಚ್? 1 ಪ್ಲಸ್ ಅಲ್ಫಾ. ಏರಿಯಾ ಈಸ್ ಈಕ್ವಲ್ ಟು ಲೆಂತ್ ಇಂಟು ಹೈಟ್. ಸೊ 1 ಪ್ಲಸ್ ಅಲ್ಫಾ ಇಂಟು 1 ಪ್ಲಸ್ ಅಲ್ಫಾ. ಸೊ ದಿಸ್ ಈಸ್ 1 ಪ್ಲಸ್ ಅಲ್ಫಾ ಸ್ಕ್ವೇರ್, ಅಥವಾ 1 ಸ್ಕ್ವೇರ್ ಪ್ಲಸ್ ಅಲ್ಫಾ ಸ್ಕ್ವೇರ್ ಪ್ಲಸ್ 2 ಅಲ್ಫಾ, ಅಥವಾ 1 ಪ್ಲಸ್ 2 ಅಲ್ಫಾ. ಇಲ್ಲಿ ಅಲ್ಫಾ ಸ್ಕ್ವೇರ್ ಏನಿದೆಯಲ್ಲ, ದಿಸ್ ಅಲ್ಫಾ ಈಸ್ ವೆರಿ ಸ್ಮಾಲ್, ವೆರಿ ಸ್ಮಾಲ್. ದಿಸ್ ಚೇಂಜ್, ಓಕೆ, ಈಸ್ ವೆರಿ ಸ್ಮಾಲ್. ದೇರ್ ಫೋರ್ ದಿಸ್ ಅಲ್ಫಾ ಸ್ಕ್ವೇರ್ ಕ್ಯಾನ್ ಬಿ ನೆಗ್ಲೆಕ್ಟೆಡ್. ಅಲ್ಫಾ ಸ್ಕ್ವೇರ್ ಈಸ್ ನೆಗ್ಲೆಕ್ಟೆಡ್. ಹಾಗಾದ್ರೆ ಅಲ್ಫಾ ಸ್ಕ್ವೇರ್ನ ನೆಗ್ಲೆಕ್ಟ್ ಮಾಡಿದ್ವಿ ಅಂತಂದರೆ 1 ಪ್ಲಸ್ 2 ಅಲ್ಫಾ ಮಾತ್ರ ಉಳಿಯುತ್ತೆ ಫೈನಲ್ ಏರಿಯಾದಲ್ಲಿ. ಹಾಗಾದ್ರೆ ಚೇಂಜ್ ಇನ್ ಏರಿಯಾ ಈಸ್ ವಾಟ್? ಚೇಂಜ್ ಇನ್ ಏರಿಯಾ ಈಸ್ ಈಕ್ವಲ್ ಟು ಫೈನಲ್ ಏರಿಯಾ ಮೈನಸ್ ಇನಿಷಿಯಲ್ ಏರಿಯಾ. ಫೈನಲ್ ಏರಿಯಾ ಮೈನಸ್ ಇನಿಷಿಯಲ್ ಏರಿಯಾ. ಹಾಗಾದ್ರೆ ಫೈನಲ್ ಏರಿಯಾ ಎಷ್ಟಿದೆ ನೋಡ್ರಿ? 1 ಪ್ಲಸ್ 2 ಅಲ್ಫಾ, ಇನಿಷಿಯಲ್ ಏರಿಯಾ 1 ನೋಡ್ರಿ, ಇನಿಷಿಯಲ್ ಏರಿಯಾ. ಹಾಗಾದ್ರೆ ಎಷ್ಟು ಉಳಿತು ನೋಡ್ರಿ ಇಲ್ಲಿ? 2 ಅಲ್ಫಾ. ಇಲ್ಲಿ ಚೇಂಜ್ ಇನ್ ಏರಿಯಾ ಅಂತ ಬರ್ದಿದ್ದೀವಿ. ಏರಿಯಾ ಫಾರ್ಮುಲಾ ನಿಮ್ಗೆ ನೆನಪಿರ್ಬೋದು, ಡೆಲ್ಟಾ ಎ ಇಸ್ ಈಕ್ವಲ್ ಟು ಅಲ್ಫಾ ಎ ನಾಟ್ ಡೆಲ್ಟಾ ಟಿ. ಈ ರೀತಿ ಇತ್ತು. ಡೆಲ್ಟಾ ಎ ಚೇಂಜ್ ಇನ್ ಏರಿಯಾ, ಅಲ್ಫಾ ಅಲ್ಫಾ ಅಲ್ಲ, ಬೀಟಾ. Beta is coefficient of volume expansion. A naught is initial area and delta is change in temperature. Now change in temperature ಎಷ್ಟು ಮಾಡಿದೀವಿ? 1 ಡಿಗ್ರಿ ಸೆಲ್ಸಿಯಸ್. ಹಂಗಾರೆ ಇದರ ವ್ಯಾಲ್ಯೂ ಎಷ್ಟಾಯಿತು? 1 ಡಿಗ್ರಿ ಸೆಲ್ಸಿಯಸ್. ಇಲ್ಲಿ A naught ಇದೆ. A naught is what? Initial area. Initial area ಎಷ್ಟಿದೆ ರೀ? 1 ಇದೆ. ಹಂಗಾರೆ ಇದ್ರ ವ್ಯಾಲ್ಯೂನು ಎಷ್ಟಾಯಿತು? 1 ಆಯಿತು. ಹಾಗಾದ್ರೆ ಡೆಲ್ಟಾ A is equal to ಏನು ಉಳಿತು? ಬೀಟಾ. ಹಾಗಾದ್ರೆ change in area is nothing but what? Beta. Therefore beta is equal to 2 alpha. Where alpha is what? Coefficient of linear expansion and beta is what? Coefficient of area expansion.
ಓಕೆ, ಸಪೋಸ್ ನಿಮಗೆ ಏನಾರೇ ಲೀನಿಯರ್ ಎಕ್ಸ್ಪಾನ್ಷನ್ ಗೊತ್ತಿತ್ತು ಅಂತಂದ್ರೆ ಆ ಲೀನಿಯರ್ ಎಕ್ಸ್ಪಾನ್ಷನ್ಗೆ 2 ಮಲ್ಟಿಪ್ಲಿಕೇಶನ್ ಮಾಡಿದ್ರಿ ಅಂದರೆ ನಿಮ್ಗೆ ಏನು ಸಿಗುತ್ತೆ? ಕೋಯಿಫಿಷಿಯಂಟ್ ಆಫ್ ವಾಲ್ಯೂಮ್ ಕೋಯಿಫಿಷಿಯಂಟ್ ಆಫ್ ಏರಿಯಾ ಎಕ್ಸ್ಪಾನ್ಷನ್ ಸಿಗುತ್ತೆ. ಅಂಡರ್ಸ್ಟ್ಯಾಂಡ್? ಸೊ ಇದೇ ರೀತಿ ನೆಕ್ಸ್ಟ್ ಒನ್ ರಿಲೇಷನ್ ಬಿಟ್ವೀನ್, ಈಗ ಅಲ್ಫಾ ಬೀಟಾ ಸಿಕ್ತು, ಈಗ ನೆಕ್ಸ್ಟ್ ಗಾಮಾ ಇಂಟ್ರೊಡ್ಯೂಸ್ ಮಾಡೋಣ. ಫಾರ್ ದ್ಯಾಟ್ ವಿ ಶಾಲ್ ಕನ್ಸಿಡರ್ ಒನ್ ವಾಲ್ಯೂಮ್, ಒಂದು ಕ್ಯೂಬ್ನ ಕನ್ಸಿಡರ್ ಮಾಡೋಣ ಈ ರೀತಿ. This is one cube. Its length is 1 meter. ಇಲ್ಲಿ ಬರೆಯೋಣ. Initial length is 1 meter and breadth is also 1 meter and height is also 1 meter. Height is also 1 meter. Therefore, initial volume is how much? Initial volume is equal to length into breadth into height. So 1 into 1 into 1, it is 1 meter cube. Okay. ಈಗ ನೀವೇನು ಮಾಡ್ತೀರಿ? ಪರ್ ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ನ ರೈಸ್ ಮಾಡ್ತೀರಿ. ಒನ್ಸ್ ಅಗೇನ್ ರೈಸ್ ಮಾಡಿದ್ರಿ ಅಂತಾರ ದೇರ್ ಈಸ್ ಚೇಂಜ್ ಇನ್ ಲೆಂತ್ ಆಲ್ಸೋ, ಚೇಂಜ್ ಇನ್ ಬ್ರಿಡ್ತ್ ಆಲ್ಸೋ, ಚೇಂಜ್ ಇನ್ ಹೈಟ್ ಆಲ್ಸೋ. ಹೆಂಗೆ ಚೇಂಜ್ ಆಗುತ್ತೆ ನೋಡ್ರಿ, ಈ ಡೈರೆಕ್ಷನಲ್ಲಿಯೂ ಕೂಡ 1 ಮೀಟರ್ ಇನ್ಕ್ರೀಸ್ ಆಗುತ್ತೆ. ಇದು ಐ ಮೀನ್ ಅಲ್ಫಾ. ಈ ಡೈರೆಕ್ಷನಲ್ಲೂ ಕೂಡ ಅಲ್ಫಾ ಇನ್ಕ್ರೀಸ್ ಆಗುತ್ತೆ, ದೇರ್ ಈಸ್ ಚೇಂಜ್ ಇನ್ ಅಲ್ಫಾ. ಓಕೆ, ನೆಕ್ಸ್ಟ್ ಈ ಡೈರೆಕ್ಷನಲ್ಲೂ ಕೂಡ ಅಲ್ಫಾ ಚೇಂಜ್ ಆಗುತ್ತೆ. ಓಕೆ, ಹಂಗಾರೆ ಈಗ ಚೇಂಜ್ ಇನ್ ಲೆಂತ್, ಚೇಂಜ್ ಇನ್ ಲೆಂತ್ ಇದು ಬಿಫೋರ್ ಹೀಟಿಂಗ್. ಈಗ ಆಫ್ಟರ್ ಹೀಟಿಂಗ್ ನೋಡ್ರಿ, ಚೇಂಜ್ ಇನ್ ಲೆಂತ್ ಎಷ್ಟು? 1 ಪ್ಲಸ್ ಅಲ್ಫಾ. ಅದೇ ರೀತಿ ಚೇಂಜ್ ಇನ್ ಬ್ರಿಡ್ತ್ ಎಷ್ಟು? 1 ಪ್ಲಸ್ ಅಲ್ಫಾ. ಚೇಂಜ್ ಇನ್ height also how much? Change in alla, sorry, ಇದು final length, final breadth and final height 1 plus alpha. ಅದೇ ರೀತಿ ಫೈನಲ್ ವಾಲ್ಯೂಮ್ನ ಏನಂತ ಬರಿಬಹುದು? ಫೈನಲ್ ವಾಲ್ಯೂಮ್ ಇಸ್ ಈಕ್ವಲ್ ಟು 1 plus alpha 1 plus alpha 1 plus alpha length breadth height. So it is 1 plus alpha cube. ಎಕ್ಸ್ಪಾಂಡ್ ಮಾಡೋಣ. ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮ್ಯಾಟ್ ಒಳಗಿದೆ. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಅಂದರೆ 1 ಇಂಟು ಅಲ್ಫಾ. 1 ಇಂಟು ಅಲ್ಫಾ ಈಸ್ ಅಲ್ಫಾ. ಎ ಪ್ಲಸ್ ಬಿ ಅಂತಿದೆ, ಸೊ ಇಟ್ ಈಸ್ 1 ಪ್ಲಸ್ ಅಲ್ಫಾ. ಸೊ 1 ಪ್ಲಸ್ ಅಲ್ಫಾ ಕ್ಯೂಬ್ ಪ್ಲಸ್ 3 ಅಲ್ಫಾ ಪ್ಲಸ್ 3 ಅಲ್ಫಾ ಸ್ಕ್ವೇರ್. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು, ದಿಸ್ ಅಲ್ಫಾ, ದಿಸ್ ಚೇಂಜ್ ಈಸ್ ವೆರಿ ಸ್ಮಾಲ್. ಓಕೆ, ಇಷ್ಟು ಚೇಂಜ್ ಇದೆ ಅನ್ಕೊಳ್ಳೋಣ. ದಿಸ್ ಚೇಂಜ್ ಇಸ್ ವೆರಿ ಸ್ಮಾಲ್. ಹಾಗಾದ್ರೆ ಅದನ್ನ ಚೇಂಜ್ನ ನೀವು ಏನಾದ್ರು ಸ್ಕ್ವೇರ್ ಮಾಡಿದ್ರಿ, ಕಮ್ಮಿ ವ್ಯಾಲ್ಯೂನ ನೀವು ಏನಾದ್ರು ಸ್ಕ್ವೇರ್ ಮಾಡಿದ್ರಿ ಅಥವಾ ಕ್ಯೂಬ್ ಮಾಡಿದ್ರಿ ಅಂದ್ರೆ ಮತ್ತೂ ಕಮ್ಮಿ ಆಗದೈತದು. ಹೀಗಾಗಿ ಅಲ್ಫಾ ಸ್ಕ್ವೇರ್ ಆ್ಯಂಡ್ ಅಲ್ಫಾ ಕ್ಯೂಬ್ ನೆಗ್ಲೆಕ್ಟೆಡ್. ಎರಡನ್ನೂ ಏನು ಮಾಡೋಣ? ನೆಗ್ಲೆಕ್ಟ್ ಮಾಡೋಣ. ನೆಗ್ಲೆಕ್ಟ್ ಮಾಡಿದ್ವಿ ಅಂದರೆ ಏನು ಉಳಿದೈತೆ ನೋಡ್ರಿ, 1 ಪ್ಲಸ್ 3 ಅಲ್ಫಾ. ದಿಸ್ ಈಸ್ ಫೈನಲ್ ವಾಲ್ಯೂಮ್. ಹಂಗಾರೆ ಚೇಂಜ್ ಇನ್ ವಾಲ್ಯೂಮ್ ಎಷ್ಟಾಗತ್ತೆ ರೀ? ಚೇಂಜ್ ಇನ್ ವಾಲ್ಯೂಮ್ ಫೈನಲ್ ಮೈನಸ್ ಇನಿಷಿಯಲ್. ಫೈನಲ್ ಎಷ್ಟಿದೆ? 1 ಪ್ಲಸ್ 3 ಅಲ್ಫಾ. ಇನಿಷಿಯಲ್ ಎಷ್ಟಿದೆ ನೋಡ್ರಿ? ಇನಿಷಿಯಲ್ ವಾಲ್ಯೂಮ್ ಈಸ್ 1 ಮೈನಸ್ 1. ಸೊ ಒನ್ಸ್ ಅಗೇನ್ 1 ಕ್ಯಾನ್ಸಲ್, ಉಳಿತೇನು? 3 ಅಲ್ಫಾ. ಇಲ್ಲಿ ಚೇಂಜ್ ಇನ್ ವಾಲ್ಯೂಮ್ ಅಂತಿದೆ. ಚೇಂಜ್ ಇನ್ ವಾಲ್ಯೂಮ್ ಈಸ್ ನಥಿಂಗ್ ಬಟ್ ವಾಟ್? ಇಟ್ ಈಸ್ ಗಾಮಾ. ಹೆಂಗೆ ಗಾಮಾ? ಗಾಮಾ ಫಾರ್ಮುಲಾ ನಿಮ್ಗೆ ಗೊತ್ತಿರ್ಬೋದು. ವಾಲ್ಯೂಮ್ ಈಸ್ ಈಕ್ವಲ್ ಟು, change in volume is equal to gamma initial volume delta T, change in temperature. Now change in temperature ಎಷ್ಟು ಇಟ್ಟಿದ್ದೀವಿ? 1 degree Celsius. V0 ಅಂದರೆ ಇನಿಷಿಯಲ್ ವಾಲ್ಯೂಮ್ ಎಷ್ಟು ತೊಗೊಂಡಿವಿ? ಇನಿಷಿಯಲ್ ವಾಲ್ಯೂಮ್ 1 ತೊಗೊಂಡಿವು. ಹಂಗಾರೆ ಡೆಲ್ಟಾ ವಿ ಇಸ್ ಈಕ್ವಲ್ ಟು ಏನು ಉಳಿತು? ಗಾಮಾ. ಹಂಗಾರೆ ಡೆಲ್ಟಾ ವಿ ಇಸ್ ನಥಿಂಗ್ ಬಟ್ ವಾಟ್? ಚೇಂಜ್ ಇನ್ ವಾಲ್ಯೂಮ್. ಆ್ಯಂಡ್ ಚೇಂಜ್ ಇನ್ ವಾಲ್ಯೂಮ್ ಇಸ್ ಈಕ್ವಲ್ ಟು ವಾಟ್? ಗಾಮಾ. ಅದರ ಸಲುವಾಗಿ ಗಾಮಾ ಅಂತ ಬರ್ದೀವಿ. ಓಕೆ, ಇದರರ್ಥ ಅಲ್ಫಾ, ಬೀಟಾ ಮತ್ತು ಗಾಮಾ ಇವು ಮೂರು ಹೆಂಗದ ನೋಡ್ರಿ, ಯಾವ ರೇಷಿಯೋ ಒಳಗದಾವ ಇಲ್ಲಿ ಬರೆಯೋ ನೋಡ್ರಿ. ಅಲ್ಫಾ ಇಷ್ಟು, ಬೀಟಾ ಇಷ್ಟು, ಗಾಮಾ ಈಸ್ ಈಕ್ವಲ್ ಟು 1:2:3. ಅಂದರೆ ನಿಮಗೆ ಅಲ್ಫಾ ವ್ಯಾಲ್ಯೂ ಗೊತ್ತಾಯಿತು ಅಂತಾರೆ, ಅದಕ್ಕೆ ನೀವು 2 ಮಲ್ಟಿಪ್ಲೈ ಮಾಡಿದ್ರೆ ಗಾಮಾ ಬೀಟಾ ಸಿಗುತ್ತೆ, 3 ಮಲ್ಟಿಪ್ಲೈ ಮಾಡಿದ್ರಿ ಅಂದ್ರೆ ಗಾಮಾ ಸಿಗುತ್ತೆ. ಓಕೆ, ಸೊ ದಿಸ್ ಈಸ್ ದ ರಿಲೇಷನ್ ಬಿಟ್ವೀನ್ ಅಲ್ಫಾ, ಬೀಟಾ ಆ್ಯಂಡ್ ಗಾಮಾ. ಸೊ 5 ಮಾರ್ಕ್ಸ್ ಕೇಳ್ತಾರೆ ನಿಮ್ಗೆ, ಈ ಐಡಿಯಾ ನಿಮ್ಗೆ ಗೊತ್ತಿರಬೇಕು. ನೋಡ್ರಿ, ಇವು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಇದಾವ. ಹೀಟ್ ಕೆಪಾಸಿಟಿ ಅಂತಿದೆ. ಇಟ್ ಈಸ್ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪರೇಚರ್ ಆಫ್ ಸಬ್ಸ್ಟನ್ಸ್ ಥ್ರೂ 1 degree Celsius.
ಒಂದು ಸಬ್ಸ್ಟೆನ್ಸ್ ತೊಗೊಳ್ತೀರಿ, ಆ ಸಬ್ಸ್ಟೆನ್ಸ್ಗೆ ನೀವು 1 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ರೈಸ್ ಮಾಡಲಿಕ್ಕೆ ತಗುಲುವಂತಹ ಹೀಟ್ ಏನಿದೆಯಲ್ಲ ದಟ್ ಈಸ್ ಕಾಲ್ಡ್ as what ಹೀಟ್ ಕೆಪಾಸಿಟಿ. ಓಕೆ, ಅದೇ ಸಬ್ಸ್ಟೆನ್ಸ್ನ 1 ಗ್ರಾಮ್ ತೊಗೊಳ್ತೀರಿ, 1 ಡಿಗ್ರಿ ಟೆಂಪ್ರೇಚರ್ ರೈಸ್ ಮಾಡಲಿಕ್ಕೆ ತಗುಲುವಂತಹ ಹೀಟ್ ಏನಿದೆಯಲ್ಲ ದಟ್ ಈಸ್ ಕಾಲ್ಡ್ as what ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. ಇಲ್ಲಿ ಬರೇ ಸಬ್ಸ್ಟೆನ್ಸ್ ಅಂತಿದೆ, ಇಲ್ಲಿ 1 ಗ್ರಾಮ್ ಸಬ್ಸ್ಟೆನ್ಸ್ ಅಂತಿದೆ. ಸೊ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ 1 ಗ್ರಾಮ್ ಸಬ್ಸ್ಟೆನ್ಸ್ ಅಂತೇಳಿ. ದೇರ್ ಫೋರ್ ದಿಸ್ ಇಸ್ ಕಾಲ್ಡ್ as what ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. ನೆಕ್ಸ್ಟ್ ಮೋಲಾರ್ ಸ್ಪೆಸಿಫಿಕ್ ಹೀಟ್. ಮೋಲಾರ್ ಅನ್ನೋ ವರ್ಡ್ನ ನೀವು ಕೆಮಿಸ್ಟ್ರಿ ಒಳಗೆ ಕಲ್ತಿರ್ತೀರಿ. ಮೋಲಾರ್ ಸ್ಪೆಸಿಫಿಕ್ ಹೀಟ್ ಅಂತಂದ್ರೆ ಏನು? ಇಟ್ ಈಸ್ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪರೇಚರ್ 1 mole of substance through 1 degree Celsius. In each case, temperature is raised how much? 1 degree Celsius. Okay. ಸೊ ನೀವು 1 ಡಿಗ್ರಿ ಟೆಂಪ್ರೇಚರ್ನ ರೈಸ್ ಮಾಡಲಿಕ್ಕೆ ಸಬ್ಸ್ಟೆನ್ಸ್ಗೆ ಎಷ್ಟು ಎನರ್ಜಿ ಕೊಡ್ತೀರಿ? ಹೀಟ್ ಎನರ್ಜಿ ಕೊಡ್ತೀರಿ, ದಟ್ ಈಸ್ ಕಾಲ್ಡ್ ಆಸ್ ಹೀಟ್ ಕೆಪಾಸಿಟಿ. 1 ಗ್ರಾಮ್ ಸಬ್ಸ್ಟೆನ್ಸ್ಗೆ ಎಷ್ಟು ಹೀಟ್ ಕೊಡ್ತೀರಿ? ದಟ್ ಈಸ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. 1 ಮೋಲ್ ಸಬ್ಸ್ಟೆನ್ಸ್ಗೆ ಎಷ್ಟು ಹೀಟ್ ಕೊಡ್ತೀರಿ? ದಟ್ ಈಸ್ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. ಓಕೆ, ಆ್ಯಕ್ಚುಲಿ ನೀವು ಹೀಟ್ ಕೊಡ್ತೀರಿ. ಓಕೆ, ಹೀಟ್ ಕೊಟ್ರಿ ಅಂದರೆ ಟೆಂಪ್ರೇಚರ್ ಏನಾಗುತ್ತೆ? ರೈಸ್ ಆಗುತ್ತೆ. ಅಥವಾ ಕೋಲ್ಡ್ ಮಾಡಿದ್ರಿ ಒಂದು ಸಬ್ಸ್ಟೆನ್ಸ್ ಅನ್ಕೊಳ್ಳು. ಓಕೆ, ಸೊ ಟೆಂಪ್ರೇಚರ್ ಏನಾಗುತ್ತೆ? ಕಮ್ಮಿ ಆಗುತ್ತೆ. ಸೊ ಟೆಂಪ್ರೇಚರ್ ಡಿಕ್ರೀಸಸ್ ಮೀನ್ಸ್ ಹೀಟ್ ಈಸ್ ಡಿಕ್ರೀಸಿಂಗ್. ಟೆಂಪ್ರೇಚರ್ ಇನ್ಕ್ರೀಸಿಂಗ್ ಇಟ್ ಮೀನ್ಸ್ ಹೀಟ್ ಈಸ್ ಇನ್ಕ್ರೀಸಿಂಗ್. ಅಂಡರ್ಸ್ಟುಡ್? ಬಟ್ ದಟ್ quantity of heat it is depending on 2 factors. Okay, look here, quantity of heat is directly proportional to mass of the substance or mass of the body, and quantity of substance is directly proportional to rise or fall of temperature ಅಥವಾ change in temperature. So ಎರಡನ್ನು ಕಂಬೈನ್ ಮಾಡೋಣ. Q is directly proportional to m delta T. ಸೊ Q is equal to m C delta T ಅಂತ ತಗೊಳ್ಳಿ. ಇಲ್ಲಿ ಪ್ರಪೋರ್ಷನಲ್ ಸಿಂಬಲ್ ಐತಿ, ಅದನ್ನು ರಿಮೂವ್ ಮಾಡಲಿಕ್ಕೆ ಒಂದು ಕಾನ್ಸ್ಟೆಂಟ್ ಕೊಟ್ಟಿದ್ದೀವಿ. ದಿಸ್ ಕಾನ್ಸ್ಟೆಂಟ್ ಇಸ್ ಕಾಲ್ಡ್ as what ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, ಸ್ಮಾಲ್ c ಅಂತಿದೆ. ಓಕೆ, ಸೊ ದಿಸ್ C is equal to Q divided by m delta T. What is C? C is specific heat capacity. Specific heat capacity. ಇದರ ಡೆಫಿನಿಷನ್ ಅನ್ನು ಅಲ್ಲಿ ಬರ್ದಿದ್ದೀನಿ ನಾನು. ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂದರೆ ಏನು ಅಂತೇಳಿ. ಸೊ ಸ್ಮಾಲ್ ಸಿ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಸೊ ಇಟ್ಸ್ ಯೂನಿಟ್ ನೋಡ್ರಿ. ಸಪೋಸ್ ಡೆಲ್ಟಾ ಟಿನ 1 ಡಿಗ್ರಿ ಸೆಲ್ಸಿಯಸ್ ಅಂತ ತೊಗೊಳ್ತೀರಿ, ಎಮ್ 1 kg ಅಂತ ತೊಗೊಳ್ತೀರಿ, ಅಥವಾ 1 ಗ್ರಾಮ್ ಅಂತ ತೊಗೊಳ್ತೀರಿ ಅನ್ಕೊಳ್ಳಿ. ಅವಾಗ ಸಿ ಇಸ್ ಈಕ್ವಲ್ ಟು ಏನಾಗುತ್ತೆ? ಸಿ ಇಸ್ ಈಕ್ವಲ್ ಟು ಕ್ಯೂ. ಈಗ ಡಿಫೈನ್ ಮಾಡ್ಬೋದು ನೀವು ಸಿ ಇಸ್ ಈಕ್ವಲ್ ಟು ಕ್ಯೂ ಅಂತೇಳಿ. ಕ್ವಾಂಟಿಟಿ ಆಫ್ ಹೀಟ್ ರಿಕ್ವೈರ್ ಟು ರೈಸ್ ದ ಟೆಂಪರೇಚರ್ 1 ಡಿಗ್ರಿ ಸೆಲ್ಸಿಯಸ್ ಆಫ್ 1 ಗ್ರಾಮ್ ಸಬ್ಸ್ಟೆನ್ಸ್ ಈಸ್ ಕಾಲ್ಡ್ as what ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. ಸೊ ಯೂನಿಟ್ ನೋಡ್ರಿ, ಎಸ್ ಐ ಯೂನಿಟ್ ಕ್ಯೂ ಜೂಲ್, ಮಾಸ್ kg, and delta T is per degree Celsius. And dimensions ನೋಡ್ರಿ, Q ಜೂಲ್ ಅಥವಾ m L square T to the power -2 ಇದು ಎನರ್ಜಿದು. ಮಾಸ್ kg, it is m to the power -1 per degree Celsius is per Kelvin. So m is cancelled, ಉಳಿತೇನ್ರಿ m to the power 0, L to the power 2, T to the power -2, K to the power -1 per Kelvin. So this is the dimension. ನೆಕ್ಸ್ಟ್ ನೋಡ್ರಿ, ಮೋಲಾರ್ ಸ್ಪೆಸಿಫಿಕ್ ಹೀಟ್ ಅಂತಿದೆ. ಇದನ್ನು ಕ್ಯಾಪಿಟಲ್ ಸಿ ಅಂತ ಹೇಳಿ ಇಂಡಿಕೇಟ್ ಮಾಡಿವು. ಸಬ್ಸ್ಟೆನ್ಸ್ ಎಷ್ಟು ತೊಗೋಬೇಕು ನೀವು? 1 ಮೋಲ್ ಸಬ್ಸ್ಟೆನ್ಸ್ ತೊಗೋಬೇಕು. ಓಕೆ, ಸೊ ಅದ್ರದ್ದು ನೋಡ್ರಿ, ಸಿ ಇಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಮ್ಯೂ ಇಂಟು ಡೆಲ್ಟಾ ಟಿ. ವಾಟ್ ಈಸ್ ಮ್ಯೂ? ಮ್ಯೂ ಈಸ್ ಮೋಲ್ಸ್, ನಂಬರ್ ಆಫ್ ಮೋಲ್ಸ್ ಅಂತ ಕರಿಬಹುದು. ಓಕೆ, ಸೊ ಮ್ಯೂ ಇಸ್ ಈಕ್ವಲ್ ಟು ಸ್ಮಾಲ್ ಎಮ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಮ್. ವಾಟ್ ಈಸ್ ಸ್ಮಾಲ್ ಎಮ್? ಸ್ಮಾಲ್ ಎಮ್ ಈಸ್ ಮಾಸ್ ಆಫ್ ಸಬ್ಸ್ಟೆನ್ಸ್, ಮಾಸ್ ಆಫ್ body or substance, divided by m is molecular weight of the substance. So ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ ಇಲ್ಲಿ. C is equal to Q divided by m into delta T, or C is equal to m ಮೇಲೆ ಹೋಯಿತು ಅಂತಾರೆ m. ನೋಡ್ರಿ ಇಲ್ಲಿ Q m delta T, Q m delta T is what? C. Capital C is equal to capital M into C, where C is a molar specific heat capacity, capital M is what? Mass of the substance, molecular weight, and C is what? C is specific heat capacity. Understood? Okay. ಹಂಗಾರೆ ಇದ್ರದ್ದು ಯೂನಿಟ್ ನೋಡ್ರಿ, ಯೂನಿಟ್ m ಅಂತಿದೆ. m is equal to ಏನು ಬರಿಬೋದು? ಸ್ಮಾಲ್ m divided by mu. Small m is kg and mu is per mole. ಓಕೆ, ಉಳಿದದ್ದು ಸಿ ಅಂತ ಇದೆ. ಸಿ ಇದು ಡೈಮೆನ್ಷನಲ್ ಫಾರ್ಮುಲಾ ಆಲ್ರೆಡಿ ಈ ಎಸ್ ಐ ಯೂನಿಟ್ ನಾವು ಬರ್ದೀವು. ಏನಂತೇಳಿ? ಜೂಲ್,
ಪರ್ ಕೆ ಜಿ ಪರ್ ಡಿಗ್ರಿ ಸೆಲ್ಸಿಯಸ್ ಅಂತೇಳಿ. ಸೊ ಇಲ್ಲಿ ಕೆ ಜಿ ಎರಡು ಕ್ಯಾನ್ಸಲ್ ಆಗ್ತಾವ, ಉಳಿತೇನು ನೋಡ್ರಿ ಜೂಲ್ per mole per degree Celsius. Per degree Celsius. Okay, and dimensions. Dimensions once again, m dimensions ಏನು kg ಅಂದ್ರೆ m per mole ಅಂತ ಐತಿ, ಲಾಸ್ಟಿಗೆ per mole ಅಂತ ಬರೀನೋ, otherwise everything is same. L square t to the power minus 2 and k to the power minus 1 per mole. So these are the dimensions. These are dimensions and this is SI. Okay. ಇದನ್ನು ಬಿಟ್ಟು ಈ ಮೋಲಾರ್ ಸ್ಪೆಸಿಫಿಕ್ ಹೀಟಲ್ಲಿ ಮತ್ತೆ ಎರಡು ಟೈಪ್ ಬರ್ತಾವ. ಆ ಎರಡು ಟೈಪ್ಗಳು ಯಾವ್ಯಾವಪ್ಪ ಅಂತಾರೆ ಸಿ ಪಿ ಆ್ಯಂಡ್ ಸಿ ವಿ. ವೇರ್ ಸಿ ಪಿ ಈಸ್ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ at constant pressure. At constant pressure. And CV is molar specific heat capacity at constant volume. At constant volume. ಈ ಸಿ ಪಿ ಮತ್ತು ಸಿ ವಿಯಲ್ಲಿ ಸಿ ಪಿ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಸಿ ವಿ. ಹೌ ಇಟ್ ಈಸ್ ಪಾಸಿಬಲ್? ಸಿ ಹಿಯರ್, ಒಂದು ಗ್ಯಾಸ್ನ ನೀವೇನು ಮಾಡ್ತೀರಿ, ಬರ್ನ್ ಮಾಡ್ತೀರಿ. ಓಕೆ, ಗ್ಯಾಸ್ ಬರ್ನ್ ಮಾಡ್ತೀರಿ. ಈ ಬರ್ನ್ ಮಾಡಿದಾಗ ಓಕೆ ಎರಡು ಥರ ಎನರ್ಜಿ ಏನಾಗ್ಬೋದು, ಯೂಟಿಲೈಸ್ ಆಗ್ಬೋದು. ಒಂದು ಟೈಪ್ ಎಲ್ಲಿ ಹೋಗಿರೋದಪ್ಪ ಅಂತಾರೆ ಎನರ್ಜಿ ವಾಲ್ಯೂಮ್ ಅಥವಾ ಎಕ್ಸ್ಪಾನ್ಷನ್ ಆಗಲಿಕ್ಕೆ ಯೂಸ್ ಆಗಿರೋದೈತಿ. ಗ್ಯಾಸ್ ಬರ್ನ್ಟ್ ಅಟ್ ಕಾನ್ಸ್ಟಂಟ್ ವಾಲ್ಯೂಮ್ ಅನ್ನೋಣ. ಅಟ್ ಕಾನ್ಸ್ಟಂಟ್ ವಾಲ್ಯೂಮ್ ಅಂದ್ರೆ ವಾಲ್ಯೂಮ್ನ ಕಾನ್ಸ್ಟಂಟ್ ಇಟ್ಟಿವ್. ವಾಲ್ಯೂಮ್ ಕಾನ್ಸ್ಟಂಟ್ ಇಟ್ಟಿವ್ ಅಂತಂದ್ರೆ ವಾಲ್ಯೂಮ್ ಚೇಂಜ್ ಆಗಂಗಿಲ್ಲ ಅಂತಂದಂಗ. ಹೀಗಾಗಿ ಆ ಗ್ಯಾಸಿನ ಯಾವುದೇ ಎನರ್ಜಿ ಕೂಡ ಎಲ್ಲಿ ಹೋಗಂಗಿಲ್ಲ, ಎಕ್ಸ್ಪಾನ್ಷನಿಗೆ ಹೋಗಂಗಿಲ್ಲ. ನೋ ಹೀಟ್ ಈಸ್ ಸ್ಪೆಂಟ್ ಫಾರ್ ಎಕ್ಸ್ಪಾನ್ಷನ್. ಫಾರ್ ಎಕ್ಸ್ಪಾನ್ಷನ್ ಹಾಗಾದ್ರೆ ಅಷ್ಟು ಅಮೌಂಟ್ ಆಫ್ ಹೀಟ್ ಎಲ್ಲಿ ಹೋಯ್ತ್ರಿ, ಟು ಇನ್ಕ್ರೀಸ್ ಟೆಂಪ್ರೇಚರ್ ಅಥವಾ ಟು ರೈಸ್ ಟೆಂಪ್ರೇಚರ್. ಎಲ್ಲ ಹೀಟು ಎಲ್ಲಿ ಹೋಯ್ತಪ್ಪ ಅಂದ್ರೆ ಟೆಂಪ್ರೇಚರ್ ರೈಸ್ ಆಗಕ್ಕೆ ಹೋಯ್ತು ಅಂತಂದ. ಈಗ ಇದೇ ಗ್ಯಾಸನ್ನು ಹಿಂಗೆ ಮಾಡೋಣ. ಹೆಂಗೆ ಮಾಡೋಣ ಅಂತಾರೆ, ಕಾನ್ಸ್ಟಂಟ್ ವಾಲ್ಯೂಮ್ ಯೂಸ್ ಮಾಡ್ಕೊಂಡಿದ್ವಿ, ಈಗ ಕಾನ್ಸ್ಟಂಟ್ ಪ್ರೆಷರ್ ಇಡೋಣ, ಅವಾಗ ಚೆಕ್ ಮಾಡೋಣ. ಗ್ಯಾಸ್ ಬರ್ನ್ಟ್ ಅಟ್ ಕಾನ್ಸ್ಟಂಟ್ ಪ್ರೆಷರ್ನ ಕಾನ್ಸ್ಟಂಟ್ ಇಟ್ಟು ನೀವೇನಾದ್ರು ಗ್ಯಾಸ್ ಬರ್ನ್ ಮಾಡಿದ್ರಿ ಅಂತಾರೆ, ಮತ್ತು ಹೀಟ್ ಎನರ್ಜಿ ಏನಾಗ್ಬೋದು, ಎರಡು ಥರ ಟ್ರಾನ್ಸ್ಫರ್ ಆಗ್ಬೋದು. ಒಂದು ಟೈಪ್ ಆಫ್ ಎನರ್ಜಿ ಯಾವ ಜಾಗಕ್ಕೆ ಹೋಗ್ಬೋದಪ್ಪ ಅಂತಾರೆ, ಹೀಟ್ ಯುಟಿಲೈಸ್ಡ್ ಫಾರ್ ಎಕ್ಸ್ಪಾನ್ಷನ್. ಸ್ವಲ್ಪ ಅಮೌಂಟ್ ಆಫ್ ಹೀಟ್ ಎಕ್ಸ್ಪಾನ್ಷನಿಗೆ ಖರ್ಚಾಗ್ಬೋದು. ಇನ್ನು ಉಳಿದೆಲ್ಲ ಎಲ್ಲಿ ಖರ್ಚಾಗಿರ್ತೈತಿ, ಟು ರೈಸ್ ಟೆಂಪ್ರೇಚರ್. ಟು ರೈಸ್ ಟೆಂಪ್ರೇಚರ್. ಹಂಗಾರೆ ಇಲ್ಲಿ ನೋಡ್ರಿ, ಇಲ್ಲಿ ಕಾನ್ಸ್ಟಂಟ್ ವಾಲ್ಯೂಮ್ ಇದ್ದಾಗ ಅಷ್ಟು ಅಮೌಂಟ್ ಆಫ್ ಹೀಟ್ ಎನರ್ಜಿ ಎಲ್ಲಿ ಹೋಗಿತ್ತು, ಟೆಂಪ್ರೇಚರ್ ರೈಸ್ ಆಗಲಿಕ್ಕೆ ಹೋಗಿತ್ತು. ಅಟ್ ಕಾನ್ಸ್ಟಂಟ್ ಪ್ರೆಷರ್ ಇದ್ದಾಗ ಸ್ವಲ್ಪ ಅಮೌಂಟ್ ಆಫ್ ಎನರ್ಜಿ ಎಕ್ಸ್ಪಾನ್ಷನ್ ಆಗಕ್ಕೆ ಯೂಸ್ ಆಗೈತಿ, ಸ್ವಲ್ಪ ಅಮೌಂಟ್ ಆಫ್ ಎನರ್ಜಿ ಎಲ್ಲಿ ಖರ್ಚಾಗೈತಿ, ಟೆಂಪ್ರೇಚರ್ ಇನ್ಕ್ರೀಸ್ ಆಗಲಿಕ್ಕೆ ಯೂಸ್ ಆಗೈತಿ. ಕರೆಕ್ಟಾ? ಹಂಗಂದ್ರೆ ನಾವು ಗ್ಯಾಸ್ ಬರ್ನ್ಟ್ ಅಟ್ ಕಾನ್ಸ್ಟಂಟ್ ಪ್ರೆಷರ್ ಏನಿಲ್ಲ, ಇಲ್ಲಿ ಇನ್ನೂ ಜಾಸ್ತಿ ಎನರ್ಜಿನ ಕೊಡಬೇಕು. ಸೊ ದ್ಯಾಟ್ ಇಲ್ಲೇನಿಲ್ಲ ಕಾನ್ಸ್ಟಂಟ್ ವಾಲ್ಯೂಮ್ ಒಳಗೆ ಟೆಂಪ್ರೇಚರ್ ಇಲ್ಲ, ಅದನ್ನ ಮ್ಯಾಚ್ ಮಾಡಲಿಕ್ಕೆ. ಅಂಡರ್ಸ್ಟೂಡ್? ನೋಡ್ರಿ, ಇಲ್ಲಿ ಈಗ ಸಪೋಸ್ ಇಲ್ಲಿ 30 ಡಿಗ್ರಿ ಸೆಲ್ಸಿಯಸ್ ಆಗಿತ್ತು ಅಂತಂದ್ರೆ, ಈಗ ಸಪೋಸ್ ನೀವು ಇಲ್ಲಿ ಎನರ್ಜಿ ಕೊಡ್ತೀರಿ, ಎನರ್ಜಿ ಕೊಟ್ಟಾಗ ಇಲ್ಲಿ 30 ಡಿಗ್ರಿ ಸೆಲ್ಸಿಯಸ್ ಆಗೈತಿ ಅನ್ಕೊಳ್ಳು, ಇಲ್ಲೂ ಅಷ್ಟೇ ಎನರ್ಜಿ ಕೊಡ್ತೀರಿ. ಬಟ್ ಆ ಎನರ್ಜಿ ಒಳಗೆ 15 ಎಲ್ಲಿ ಖರ್ಚಾಗೈತಿ, ಎಕ್ಸ್ಪಾನ್ಷನಿಗೆ. 15 ಎಲ್ಲಿ ಖರ್ಚಾಗೈತಿ, ಟೆಂಪ್ರೇಚರ್ ರೈಸ್ ಆಗಲಿಕ್ಕೆ. ಹಾಗಾದ್ರೆ ಇಲ್ಲಿ ಎನರ್ಜಿ ಕಮ್ಮಿ ಬಿತ್ತೋದಿಲ್ಲ, ಹಾಗಾದ್ರೆ ಇಲ್ಲಿ ಎನರ್ಜಿ ಜಾಸ್ತಿ ಕೊಡ್ಬೇಕಿಲ್ಲ ನಾವು. ಹೀಗಾಗಿ ಸಿ ಪಿ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ಸಿ ವಿ. ಅಂಡರ್ಸ್ಟೂಡ್?